ಇನ್ನು ನಿನ್ನೆ ಬೆಂಗಳೂರಿಗೆ ಜರ್ಮನಿಯ ಚಾನ್ಸಲರ್ ಬಂದಿದ್ರು. ಸಹಜವಾಗಿ ಜರ್ಮನಿ ಈಗ ಆಲ್ರೆಡಿ ಕರ್ನಾಟಕದಲ್ಲಿ ಬಹಳ ಹೂಡಿಕೆ ಮಾಡಿದೆ, ಮುಂದೆನೂ ಹೂಡಿಕೆ ಮಾಡುವಂತ ಮನಸ್ಸನ್ನ ಹೊಂದಿದೆ. ಅಂತ ದೇಶದ ಚಾನ್ಸಲರ್ ಬಂದಂತ ಸಂದರ್ಭದಲ್ಲಿ ಅವರನ್ನ ಸಿಎಂ ಹಾಗೆ ಡಿಸಿಎಂ ಖುದ್ದಾಗಿ ಹೋಗಿ ಭೇಟಿ ಮಾಡೋದು, ಅವ್ರನ್ನ ವೆಲ್ಕಮ್ ಮಾಡೋದು, ಇದೆಲ್ಲ ನಾವು ಅಂದ್ಕೊಂಡಿದ್ವಿ. ಆದ್ರೆ ನಿನ್ನೆ ಸಿಎಂ ಡಿಸಿಎಂ ಎಲ್ಲ ಎಲ್ಲಿ ಹೋಗಿದ್ರು? ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿಗಳು ರಾಹುಲ್ ಗಾಂಧಿ ಅವರ ಭೇಟಿಗೆ ತೆರಳಿದ್ರು. ಈಗ ತಾನೇ ವಿರೋಧ ಪಕ್ಷದವ್ರು ಹೇಳಿದಂಗೆ 1 ನಿಮಿಷನೋ 40 ಸೆಕೆಂಡ್ ಭೇಟಿಗೆ ಇವರು ಇಲ್ಲಿಂದ ಮೈಸೂರಿಗೆ ತೆರಳಿದ್ರು. ಇದೇ ವಿಚಾರ ರಾಜಕೀಯ ಕದನಕ್ಕೆ ವೇದಿಕೆ ಹಾಕಿಕೊಟ್ಟಿದೆ. ವಿಪಕ್ಷಗಳು ರಾಜ್ಯ ಸರ್ಕಾರದ ಆದ್ಯತೆಗಳನ್ನ ಪ್ರಶ್ನಿಸ್ತಾ ಇದ್ದಾರೆ. ಆದರೆ ಕಾಂಗ್ರೆಸ್ ಇದಕ್ಕೆ ಸಮರ್ಥನೆಗಿಳಿದಿದೆ. ಜರ್ಮನಿ ಚಾನ್ಸಲರ್ ಸ್ವಾಗತಿಸದ ಸಿಎಂ ಡಿಸಿಎಂ, ಬಿಜೆಪಿ ಗರಂ. ಕೇಸರಿ ಪಡೆಗೆ ಅಸ್ತ್ರವಾಯಿತು, ಸಿದ್ದು ಡಿಕೆ ರಾಹುಲ್ ಭೇಟಿ. ಈ ಎರಡು ಫೋಟೋಗಳನ್ನ ಒಮ್ಮೆ ನೋಡಿ. ಒಂದು ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಅವರನ್ನ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಸ್ವಾಗತ ಮಾಡ್ತಿರೋದು. ಮತ್ತೊಂದು ಸಚಿವ ಎಂಬಿ ಪಾಟೀಲ್ ಜರ್ಮನಿ ಚಾನ್ಸಲರ್ ಫ್ರೆಡರಿಕ್ ಮೆರ್ಚ್ ಅವರನ್ನ ವೆಲ್ಕಮ್ ಮಾಡಿದ್ದು. ವಿಷಯ ಅಂದ್ರೆ ನಿನ್ನೆ ಬೆಂಗಳೂರಿಗೆ ಜರ್ಮನಿ ಚಾನ್ಸಲರ್ ಫ್ರೆಡರಿಕ್ ಮೆರ್ಚ್ ಭೇಟಿ ಕೊಟ್ಟಿದ್ರು. ಜರ್ಮನಿಯ ಚಾನ್ಸಲರ್ ಸ್ವಾಗತಕ್ಕೆ ಸರ್ಕಾರದ ಪರ ಸಿಎಂ ಡಿಸಿಎಂ ಬರಬೇಕಿತ್ತು. ಆದ್ರೆ ಸಚಿವ ಎಂಬಿ ಪಾಟೀಲ್ ಅವರು ಚಾನ್ಸಲರ್ನನ್ನ ಸ್ವಾಗತಿಸಿದ್ದಾರೆ ಅಂತ ಬಿಜೆಪಿ ಕಿಡಿಕಾರಿದೆ. ವಿಶ್ವದ ಬಲಿಷ್ಠ ಆರ್ಥಿಕತೆ ಹೊಂದಿರುವ ದೇಶವೊಂದರ ಚಾನ್ಸಲರ್ ಬಂದಾಗ ಸ್ವಾಗತಿಸದೇ ಇರೋದು ರಾಜ್ಯದ ಅಭಿವೃದ್ಧಿ ಕುರಿತ ಅವಕಾಶ ಕಳೆದುಕೊಂಡಂತೆ ಅಂತ ಬಿಜೆಪಿ ನಿಗಿ ಕೆಂಡವಾಗಿದೆ. ದೇಶದ ಚಾನ್ಸಲರ್ ಕರ್ನಾಟಕಕ್ಕೆ ಬಂದ್ರೆ ಇವರು ಮುಖ್ಯಮಂತ್ರಿ ಕುರ್ಚಿ ಉಳಿಸ್ಕೊಳಕ್ ಒಬ್ರು ಹೋಗಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿ ಕಸ್ಕೊಳಕ್ ಇಬ್ರು ಹೋಗಿ ರಾಹುಲ್ ಗಾಂಧಿ ಜೊತೆ ನಿಂತ್ಕೊಂಡ್ರೆ ರಾಜ್ಯದ ಪರಿಸ್ಥಿತಿ ಏನಾಗಬೇಕು? ಅವ್ರು ಬಂದಾಗ ಬೇಜವಾಬ್ದಾರಿಯಿಂದ ಅವ್ರನ್ನ ರಿಸೀವ್ ಮಾಡಕ್ಕೆ ನೀವು ಹೋಗದೆ ರಾಜ್ಯದ ಜನತೆಗೆ ಅವಮಾನ ಮಾಡಿದ್ದೀರಾ. ಮತ್ತು ರಾಜ್ಯಕ್ಕೆ ಬರಬೇಕಾಗಿದ್ದಂಥ ಇಂಡಸ್ಟ್ರೀಸ್ ಏನಿದೆ ಇದು ತಪ್ಪೋಯ್ತು ಇವತ್ತು. ಆದ್ರೆ ಸಚಿವರು ಮಾತ್ರ ಯಾವುದಾದ್ರೂ ಚರ್ಚೆ ನಿಗದಿಯಾಗಿದ್ರೆ ಸಿಎಂಎ ಬರ್ತಾ ಇದ್ರು ಅಂತ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಪರಮೇಶ್ವರ್ ಅವರಂತೂ ಕೇಂದ್ರ ಸರ್ಕಾರ ಮಾಹಿತಿಯನ್ನೇ ಕೊಟ್ಟಿಲ್ಲ ಅಂದಿದ್ದಾರೆ. ಈಗ ನಾನು ಮುಖ್ಯಮಂತ್ರಿಗಳ ಪರವಾಗಿನೇ ನಾನು ಹೋಗಿರುವಂತದ್ದು. ಅವ್ರೇನಾದ್ರೂ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಒಂದು ಸ್ವಲ್ಪ ಏನಾದ್ರೂ ಎಕ್ಸ್ಚೇಂಜಸ್ ಮಾಡೋದಿದ್ರೆ ನಾವು ಮುಖ್ಯಮಂತ್ರಿಗಳು ನಿಶ್ಚಿತವಾಗಿ ಬರ್ತಿದ್ರು. ಅದರಲ್ಲಿ ಎರಡು ಮಾತಿಲ್ಲ. ನಮಗೂ ಕೂಡ ಒಂದಿಷ್ಟು ಅವರಿಗೆ ಗೌರವ ತೋರಿಸೋದಕ್ಕೆ ಅವಕಾಶ ಕೊಡಬೇಕಲ್ವಾ, ಅದನ್ನ ಅವರು ತಿಳಿಸ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಅಂತ ನನಗನ್ಸೋದು. ಜರ್ಮನಿಯ ಚಾನ್ಸಲರ್ ಅನ್ನ ಸಿಎಂ ಸ್ವಾಗತಿಸದೇ ಇರೋದು, ಇವರನ್ನ ಬದಿಗೊತ್ತಿ ಪಕ್ಷದ ನಾಯಕನ ಭೇಟಿಗೆ ಹೋಗಿರೋದು ವಿಪಕ್ಷಗಳಿಗೆ ಅಸ್ತ್ರವಾಗಿ ಸಿಕ್ಕಿದೆ. ನಿಮ್ಮ ಆದ್ಯತೆ ರಾಜ್ಯವೇ ಅಥವಾ ಪಕ್ಷವೇ ಅಂತ ಪ್ರಶ್ನೆ ಕೇಳ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ಟಿವಿ9.